ವೀಕ್ಷಕರೇ, ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ. ಇಂದು ಮಹಾಭಾರತದ 71ನೇ ಎಪಿಸೋಡ್. ಒಂದು ದಿನ ಅರ್ಜುನನು ಇಂದ್ರನ ರಾಜಧಾನಿಯಾದ ಅಮರಾವತಿಗೆ ಹೋಗುತ್ತಾನೆ. ಎಲ್ಲೆಡೆ ತಾನು ಕೇಳಿದ್ದ ಬಗೆ ಬಗೆಯ ಕಲ್ಪವೃಕ್ಷಗಳು, ಅಗಲವಾದ ದಿವ್ಯ ಸುಂದರ ರಾಜ್ಯ ಮಾರ್ಗಗಳು ಎಲ್ಲ ಕಾಣಿಸುತ್ತವೆ. ಆಗ ಇಂದ್ರನ ಸಾರಥಿ ಅರ್ಜುನನನ್ನು ರಥದಿಂದ ಇಳಿಸಿ ಇಂದ್ರನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಇಂದ್ರನು ಅರ್ಜುನನ ಕೈ ಹಿಡಿದು ಕರೆದುಕೊಂಡು ಹೋಗಿ ತನ್ನ ಸಿಂಹಾಸನದಲ್ಲಿ ಕೂರಿಸಿಕೊಳ್ಳುತ್ತಾನೆ. ಇಂದ್ರನು ಆಗಾಗ ಅರ್ಜುನನ ತಲೆಯನ್ನು ನೆವರಿಸುವನು, ಮುಗುಳ್ನಗುತ್ತಾ ಭುಜವನ್ನು ಪ್ರೀತಿಯಿಂದ ತಟ್ಟುವನು. ಇಬ್ಬರು ಪರಸ್ಪರ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದರು. ಸಿಂಹಾಸನದ ಮೇಲೆ ಸೂರ್ಯಚಂದ್ರರು ಬಂದು ಕುಳಿತಂದಿತ್ತು. ಅರ್ಜುನನು ಮೇನಕೆ, ಊರ್ವಶಿ, ತಿಲೋತ್ತಮೆ, ರಂಬೆ ಮೊದಲಾದ ಅಪ್ಸರೆಯರನ್ನು ನೋಡಿದನು. ಕುತೂಹಲದಿಂದ ಅವರ ಡ್ಯಾನ್ಸನ್ನು ನೋಡುತ್ತಿದ್ದ. ದಿವ್ಯ ಸುಂದರಾಂಗನಾದ ಅರ್ಜುನನ ಮೇಲೆ ಊರ್ವಶಿಗೆ ಪ್ರೀತಿಯೂ ಹುಟ್ಟಿತು. ಊರ್ವಶಿಯು ಅರ್ಜುನನ ಗೃಹದೆಡೆಗೆ ನಡೆದಳು. ಆಗ ಅರ್ಜುನನು ಇವಳನ್ನು ನೋಡಿ ಕೈಜೋಡಿಸಿ ನಿಂತನು. ಊರ್ವಶಿಯು ನಗುತ್ತಾ, ಇಂದು ದೇವಸಭೆಯಲ್ಲಿ ನೀನು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದೆಯಲ್ಲವೇ? ಇದೋ ನಿನ್ನೊಳೆದು ಬಂದಿರುವೆ, ನಿನಗಾಗಿ ತಪಿಸುತ್ತಿರುವೆ, ನನ್ನನ್ನು ಸ್ವೀಕರಿಸು ಎಂದಳು. ಅರ್ಜುನನು ತನ್ನ ಕಿವಿಗಳೆರಡನ್ನು ಕೈಗಳಿಂದ ಮುಚ್ಚಿಕೊಂಡು, ತಾಯೇ, ಹಾಗೆಲ್ಲ ನುಡಿದು ನನ್ನನ್ನು ಪರೀಕ್ಷಿಸಬೇಡ. ನಮ್ಮ ವಂಶದ ಪೂರ್ವಿಕರ ಪ್ರೇಯಸಿ ನೀನು, ನನಗೆ ಮಾತೆಯ ಸಮಾನ. ನಾನು ನೋಡಿದ್ದು ಅದೇ ದೃಷ್ಟಿಯಲ್ಲಿ. ನಮ್ಮ ಪೂರ್ವಿಕರನ್ನು ಹುಚ್ಚರನ್ನಾಗಿಸಿದ್ದ ನಿನ್ನ ಸೌಂದರ್ಯವು ನಾನು ಕಲ್ಪಿಸಿಕೊಂಡಿದ್ದಕ್ಕಿಂತಲೂ ಹೆಚ್ಚೆಂದು ಎಂದುಕೊಳ್ಳುತ್ತಿದ್ದೆ ಅಷ್ಟೇ ಎಂದು ವಿನೀತನಾಗಿ ನುಡಿದನು. ಊರ್ವಶಿ ಮತ್ತೆ ನಕ್ಕಳು. ನಿನಗರ್ಥವಾಗದೆಂದು ತೋರುತ್ತದೆ. ಅಪ್ಸರೆಯರಿಗೆ ವಯಸ್ಸೆಂಬುವುದಿಲ್ಲ. ಸಾಧಾರಣ ಜನರಿಗೆ ಅನ್ವಯಿಸುವ ನಿಯಮ ಯಾವುದು ನಮಗೆ ಅನ್ವಯಿಸುವುದಿಲ್ಲ. ನಿನ್ನ ತಂದೆಯ ಆಸ್ಥಾನದಲ್ಲಿ ನರ್ತಕಿಯರಾದ ನಾವು ಎಲ್ಲರಿಗೂ ಸೇರಿದವರು. ನನ್ನ ಪ್ರೇಮವನ್ನು ಸ್ವೀಕರಿಸುವುದು ನೈತಿಕ ಅಪರಾಧ ಎಂದೆನಿಸಬೇಡ. ನಿನಗಾಗಿ ಹಂಬಲಿಸುತ್ತಿರುವ ನನ್ನನ್ನು ನಿರಾಸೆಗೊಳಿಸಬೇಡ. ತಾನಾಗಿ ಒಳೆದು ಬಂದ ಸ್ತ್ರೀಯನ್ನು ತೃಪ್ತಿಪಡಿಸುವುದು ಧರ್ಮವೆಂಬುದು ನಿನಗೆ ತಿಳಿಯದೆ? ಆಗ ಅರ್ಜುನನಿಗೆ ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಯಿತು. ನಾಚಿಕೆಯಿಂದ ಕುಸಿದು ಹೋಗುವಂತಾದ. ಅವನಿಗೆ ಇದು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಆಗ ಹೇಳುತ್ತಾನೆ, ದಯವಿಟ್ಟು ನಾನು ಹೇಳುವುದನ್ನು ಕೇಳು. ನೀನು ಸುರಸುಂದರಿ. ನನ್ನಿಂದಾಗಿ ದುಃಖಕ್ಕೊಳಗಾಗಿರುವೆ. ಅದು ನನಗೆ ಅರ್ಥವಾಗುತ್ತದೆ. ಆದರೆ ನೀನು ನನಗೆ ನಮ್ಮ ತಾಯಂದಿರು ಕುಂತಿ, ಮಾದ್ರಿ ಇವರುಗಳ ಹಾಗೆ ನೀನು ನನಗೆ ಪವಿತ್ರಳಾದವಳು. ನನಗೆ ಮಾತ್ರವಲ್ಲ, ನಮ್ಮ ವಂಶಕ್ಕೆ ತಾಯಿ ನೀನು. ನಿನ್ನ ಕಾಲಿಗೆ ಬೀಳುತ್ತೇನೆ. ಇಂಥ ಬೇಡಿಕೆಯನ್ನು ಮುಂದಿಡಬೇಡ. ನಿನ್ನನ್ನು ನಾನು ಖಂಡಿತ ಬೇರೆ ರೀತಿಯಲ್ಲಿ ನೋಡಲಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಂಡ. ಊರ್ವಶಿ ಹತಾಶಳಾದಳು, ಕ್ರೋಧದಿಂದ ಹುಚ್ಚಳಾದಳು. ಇಂಥ ಅನುಭವ ಅವಳಿಗೆ ಇದೇ ಹೊಸದು. ಸಿಟ್ಟಿನಿಂದ ತುಟಿಗಳು ನಡುಗುತ್ತಿರಲು ಕಣ್ಣು ಕೆಂಪಾಗಿ ದುರದುರನೆ ನೋಡುತ್ತಾ, ನೀನು ಪುರುಷ ಎಂದುಕೊಂಡಿದ್ದೆ. ನನ್ನ ಮನಸ್ಥಿತಿಯನ್ನು ಗೌರವಿಸುವೆ ಎಂದುಕೊಂಡಿದ್ದೆ. ಅಲ್ಲವೆಂದು ಗೊತ್ತಾಯಿತು. ನಾನು ಅಪಮಾನಿತಳಾಗಿದ್ದೇನೆ. ನನ್ನ ಪ್ರೇಮ ಬೇಡದಿದ್ದರೆ ಶಾಪ ಕೊಡುತ್ತೇನೆ. ತೆಗೆದುಕೋ. ನಿನ್ನ ಪೌರುಷ ಕಳೆದು ಹೋಗಿ ನಪುಂಸಕನಂತೆ ಸ್ತ್ರೀಯರ ವಿನೋದಕ್ಕಾಗಿ ನರ್ತಿಸುವವನಾಗು ಎಂದು ಶಪಿಸಿ ಬುಸುಗುಡುತ್ತಾ ಹೊರಟು ಹೋದಳು. ಆಗ ಅರ್ಜುನನು ಅಯ್ಯೋ ಏನಾಯಿತು ಎಂದು ಬೆದರಿದ ಅರ್ಜುನನಿಗೆ ರಾತ್ರಿಯೆಲ್ಲ ನಿದ್ರೆ ಇಲ್ಲವಾಯಿತು. ಬೆಳಗ್ಗೆ ತನ್ನ ಗೆಳೆಯನಿಗೆ ಹೇಳುತ್ತಾನೆ. ಆಗ ತನ್ನ ಗೆಳೆಯನಾದ ಚಿತ್ರಸೇನನು ಊರ್ವಶಿಯ ಶಾಪವನ್ನು
ಇಂದ್ರನಿಗೆ ತಿಳಿಸುತ್ತಾನೆ. ಆಗ ಇಂದ್ರನು ಬಂದು ಅರ್ಜುನನಿಗೆ ಸಮಾಧಾನ ಮಾಡುತ್ತಾನೆ. ಈವರೆಗೆ ಋಷಿಗಳು ಸಾಧಿಸಲಾಗದ್ದನ್ನು ನೀನಿಂದು ಸಾಧಿಸಿರುವೆ. ಯಾರಿಗೂ ನನಗೂ ಸಹ ಊರ್ವಶಿಯ ಸೌಂದರ್ಯವನ್ನು ತಡೆದುಕೊಳ್ಳಲಾಗಲಿಲ್ಲ. ಶಾಪವನ್ನು 1 ವರ್ಷಕ್ಕೆ ಮಿತಿಗೊಳಿಸೆಂದು ಅವಳಿಗೆ ಹೇಳುತ್ತೇನೆ. ಅಷ್ಟು ಕಾಲ ನೀನದನ್ನು ಅನುಭವಿಸಲೇಬೇಕು. ನೀನು ಅಜ್ಞಾತವಾಸ ಮಾಡುವಾಗ ಅದು ನಿನಗೆ ಉಪಯೋಗಕ್ಕೆ ಬರುತ್ತದೆ, ದುಃಖಿಸಬೇಡ ಎಂದು ಹೇಳುತ್ತಾನೆ. ಆಗ ಅರ್ಜುನನಿಗೆ ಸಮಾಧಾನವಾಗುತ್ತದೆ. ಗೆಳೆಯ ಚಿತ್ರಸೇನ ಹಾಗೂ ಇಂದ್ರನ ಜೊತೆ ಅಮರಾವತಿಯಲ್ಲಿ ಸುಖವಾಗಿ ಕಾಲ ಕಳೆದ. ಇಂದ್ರನು ತನ್ನೆಲ್ಲ ದಿವ್ಯಾಸ್ತ್ರಗಳನ್ನು ಕೊಟ್ಟ. ಅರ್ಜುನನು ಗಾಂಧರ್ವನಾದ ಚಿತ್ರಸೇನನಿಂದ ಗಯನ ನರ್ತನಗಳನ್ನು ಮತ್ತಿತರ ಲಲಿತ ಕಲೆಗಳನ್ನು ಕಲಿತ. ಎಲ್ಲ ಸಂಗೀತ ವಾದ್ಯಗಳನ್ನು ನುಡಿಸಬಲ್ಲವನಾದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.